ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಒಂದು ಸಣ್ಣ ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ರಂಗೋಲಿಯಿಂದ ವ್ಲಾಗ್ ನಾನು ಯಾವಾಗೂ ಶುರು ಮಾಡೋದು. ಸೊ ಈ ರಂಗೋಲಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ರಂಗೋಲಿ ವಿಡಿಯೋ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ಆಗಿದೆ. ನಮ್ಮ ಯಶಾರ್ಯನವರು ಬಂದಿದ್ದಾರೆ ನೋಡಿ ಸ್ಕೂಲಿಂದ. ಸೊ ಏನಂದರೆ ನಾನು ಝೆಪ್ಟೋಯಿಂದ ಕೆಲವು ಐಟಮ್ಸ್ ಎಲ್ಲ ತರಿಸಿದ್ದೆ. ಯಾಕಂದರೆ ಹೊರಗೆ ಹೋಗೋಕ್ಕೆ ಸ್ವಲ್ಪ ಸೋಂಬೇರಿತನ, ಹೋಗಿಲ್ಲ ನಾನು. ನಮ್ಮ ಯಜಮಾನ್ರು ಇದ್ದಿದ್ರೆ ಎಲ್ಲ ತೊಗೊಂಡು ಬಂದಿರೋರು. ಬಟ್ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ನಮ್ಗೆ ಆಗಿಲ್ಲ ಅಂದಾಗ ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಎಮರ್ಜೆನ್ಸಿಗೆ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಕಾರಣ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕು, ಹೋಗೋಕ್ಕಾಗಲ್ಲ, ಕೆಲಸ ಇದೆ ತುಂಬ ಅನ್ಬೇಕಾದ್ರೆ ಎಮರ್ಜೆನ್ಸಿ ಆರ್ಡರ್ ಮಾಡ್ಕೊಳ್ಳಿ. ಸೊ ನಾನು ಎಮರ್ಜೆನ್ಸಿಗೆ ಯೂಶ್ವಲಿ ನಾನು ಮಾರ್ಕೆಟಿಂದನೇ ತರೋದು. RMC ಯಾರ್ಡ್ಗೆ ಹೋಗಿ ತರ್ತೀನಿ. ಗ್ರಾಸರೀಸ್ ಎಲ್ಲ, ತರಕಾರಿ ಇಲ್ಲೇ ಸಿಕ್ಕುತ್ತೆ. ಆಫ್ ಮಾಡೋ. ಸೊ ತರಕಾರಿಗಳೆಲ್ಲ ಇಲ್ಲೇ ಸಿಕ್ಕುತ್ತೆ, ಹಾಗಾಗಿ ಇಲ್ಲೇ ತೊಗೊಂಡು ಬರ್ತೀನಿ. ಬಟ್ ಜಾಸ್ತಿ ನಮ್ಮ ಯಜಮಾನ್ರೆ ತರೋದು, ನಾನು ಹೋಗಲ್ಲ. ಅವ್ರಿಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಹೌದು, ತುಂಬ ಎಕ್ಸ್ಪೀರಿಯನ್ಸ್. ಅವ್ರು ನೋಡಿ ನೋಡಿ ತರ್ತಾರೆ. ಏನೇನು ತರಿಸಿದ್ಯೇನು ತೋರಿಸ್ತೀನಿ. ಸೊ ಇದು ಝೆಪ್ಟೋ ಬ್ಯಾಗ್, ಈ ಥರ ಬ್ಯಾಗಲ್ಲಿ ಕೊಡ್ತಾರೆ. ಸೊ ಮಶ್ರೂಮ್ ತರಿಸಿದ್ದೀನಿ, 2 ಪ್ಯಾಕೆಟ್ ಮಶ್ರೂಮು. ಅದು ಬಿಟ್ಟರೆ ಇದು ಹೂವು, ಏನು ಹೂವು ಇದು? ಬಾಳೆಹಣ್ಣು ಹೂವು. ಸೊ ಇದು ರೆಸಿಪಿ ಮಾಡಬೇಕು, ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ. ತುಂಬ ಹೆಲ್ತ್ಗೆ ಒಳ್ಳೇದಿದು. ಸೊ ಹಾಗಾಗಿ ಇದು ಮಾಡೋಣ. ಸ್ಟೋರ್ ಮಾಡಿರ್ತೀನಿ. ಪರ್ಪಲ್ ಕಲರ್ ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್. ಸೊ ತರಿಸಿದ್ದದು. ಅದಾದ್ಮೇಲೆ
ಕೋಸ್ ತರಿಸ್ದೆ. ಫ್ರೈಡ್ ರೈಸ್ ಮಾಡೋಕ್ಕೆ ನನ್ನ ಮಗ ಫ್ರೈಡ್ ರೈಸ್ ತಿಂತಾ ಇದ್ದೆ. ಹಾಗೆ ಬೀನ್ಸು, ಟೊಮೆಟೊ. ಇದರಲ್ಲಿ ಇನ್ನೊಂದು ಏನು ಕೊತ್ತಂಬರಿ ಇಲ್ಲ, ಬೀನ್ಸ್ ಹೊಳ್ತೋಗಿಲ್ಲ. ಏನು ಮಾಡೋದು, ನಾವು ನೋಡ್ತಾ ಅಂದ್ರೆ ಅದು ಬೇರೆ ಥರ, ಅವ್ರು ತಂದರೆ ಅದು ಸೊ ಇದ್ರಲ್ಲಿ ಒಂದು ಅಡಿಷ್ನಲ್ ಪಾಯಿಂಟ್ ಏನು ಅಂದರೆ ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ, ನಾವು ಜಸ್ಟ್ ತೆಗೆದು ಫ್ರಿಜ್ಗೆ ಹಾಕ್ಕೊಳ್ಳೋದು ಅಷ್ಟೇ. ಎತ್ತಿಡೋದು ಪ್ಯಾಕ್ ಮಾಡೋದು ತಲೆನೋವು ಇರಲ್ಲ. ಅದು ಸ್ನೇಕ್ ಗಾರ್ಡ್ ಪಡುಲ್ಕಾಯಿ ತರಿಸ್ದೆ ಊಟ ಮಾಡೋಣ ಅಂತ. ಮತ್ತೆ ನಿಂಬೆ ಹಣ್ಣು ನಂಗೆ ಡೈಲಿ ಬೇಕಿಲ್ಲ, ನಾನು ಖಾಲಿ ಆಗಿಬಿಟ್ಟಿದೆ ನೋಡಿ. ಬರೀ ಮೂರೇ ಫೇವ್ರೆಟ್ ಸೌತೆಕಾಯಿ. ಎಷ್ಟು ರೂಪಾಯಿ ಅದು ಗೊತ್ತಿಲ್ಲ ಬೇರೆ ಎಷ್ಟು ರೂಪಾಯಿ ಅಂತ. 11 ರೂಪಾಯಿ. ಸೌತೆಕಾಯಿ 2. ಮತ್ತೆ ಹೀರೆಕಾಯಿ ಕೊತ್ತಂಬರಿ ನೋಡಿ. ಕೊತ್ತಂಬರಿ ಸೊಪ್ಪು ಎಷ್ಟು ಅದು ಚೆನ್ನಾಗಿದೆ ಕ್ವಾಲಿಟಿ ಅಂತ ಅದು. ನುಗ್ಗೆಕಾಯಿ, ಬಾಳೆಕಾಯಿ. ಇದು ಮಮ್ಮಿ ಯಾವಾಗಿಂದ ತೆಗೆದಿದ್ದಲ್ಲ. ಇದು ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿತ್ತು. ಎಕ್ಸ್ಕ್ಯೂಸ್ ನೋಡಿ, ಬೆಳ್ಳುಳ್ಳಿ 600 ರೂಪಾಯಿ kg ಇಲ್ಲಿ. ಸೊ ತರಿಸ್ದೆ. ಒಂಚೂರು ಇಲ್ಲ. ಇವಾಗ ಎಗ್ ಸಾರು ಮಾಡ್ಬೇಕು. ಬಾಟಲ್ ಗಾರ್ಡ್ ಸೋರೆಕಾಯಿ. ಸೊ ಬೆಳ್ಳುಳ್ಳಿ ತರಿಸ್ದೆ, ಇಷ್ಟು ಐಟಮ್ ತರಿಸ್ದೆ ನಾನು. ಸೊ ಇವಾಗ ಪಟ್ಟ ಪಟ್ಟ ಅಂತ ಅಡುಗೆ ಮಾಡಬೇಕು. ಪಟ್ಟ ಅಂತಾನೆ ಅಡುಗೆ ಪಟ್ಟ ಅಂತ ರಮೇಶ್ ಹೊಡಿಬೇಕು ಅಂತ ಮೂತಿ. ಸೊ ಇವಾಗ ನಮ್ಮ ರಾಜಾಗೆ ಹೇಳ್ತೀನಿ, ಹೆಲ್ಪ್ ಮಾಡಿ. ರಾಜ ಬಾಯ್, ರಾಜ ಬಾ. ಸೊ ಏನೇನು ಬೇಕು ಎಲ್ಲ ಹಂಗೆ ಇಡು. ಎಸ್ ಹೌದಾ ನೋಡಿ, ಒಂದು ಹೆಲ್ಪ್ ಮಾಡಲ್ಲ. ಮೂಡಿದ್ರೇ ಅವನಿಗೆ ಕೆಲಸ. ನಾನೇ ಇಟ್ಟು ಬರ್ತೀನಿ, ಏನು ಮಾಡೋದು. ಮಕ್ಕಳು ಇಂಥ ಮಕ್ಕಳಿದ್ರೆ ಹಂಗೇನು. ಮತ್ತು ಮಾಡು. ಆಯಿತು ಬಿಡು, ನನಗೂ ಟೈಮ್ ಬರುತ್ತಲ್ಲ, ಆಗಲ್ಲ ಅಂತ ಹೇಳೋ ಟೈಮು. ನೀನು ಕೇಳ್ತೀಯಲ್ಲ, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಅವಾಗ ನಾನು ಯಾಕೆ ನೀನು ನನಗೋದ್ರೆ ಹೆಲ್ಪ್ ಮಾಡಲ್ಲ ಅಂದರೆ ನಾನು ನೀನು ಕೇಳಿದ್ದು ಯಾಕೆ ಮಾಡಬೇಕು ಹೇಳು, ಯಾಕೆ ಮಾಡಬೇಕು ಹೇಳು. ಇನ್ನೂ ಮುಟ್ಟೆ ಇಲ್ಲ, ಅಷ್ಟು ಬೇಗ ರಿಯಾಕ್ಷನ್. ಇದೇ ಮಾತಲ್ಲಿ ಇರ್ಬೇಕು ನೀನು, ಆಯ್ತಾ? ನಾನು ನೋಡ್ಕೋತೀನಿ. ಇದೇ ಮಾತಲ್ಲಿ ನೀನು ಇರಬೇಕು. ಇಲ್ಲ ಇದು ಮತ್ತೆ ಸರಿ, ಆಯ್ತು. ಆಯ್ತು ಬಿಡು. ಏನಾಯ್ತು? ವೈಟ್ ಬಟನ್ಸ್ ಅಂತೀನ ಬಿಡು. ನೀನು ಇವಾಗ ಯಾಕೆ ಮುಟ್ತಾ ಇದೀಯಾ? ಬಿಡಲಿ, ನಾನು ಇಟ್ಕೊಳಕ್ ಗೊತ್ತು. ಮುಟ್ಟಿ ಯಾಕಂದ್ರೆ ಎತ್ತೀನಿ ಕೂಡ. ಅಡುಗೆ ಮಾಡ್ಬೇಕು ಪಟ ಪಟ ಅಂತ. ಇರಿ, ಎತ್ತಿಟ್ಬಿಟ್ಟು ಬರ್ತೀನಿ. ಇವನಂತೂ ಹೇಳಿದ ಮಾತು ಕೇಳಲ್ಲ. ಏನು ಮಾಡೋದು ಇಂಥ ಮಕ್ಕಳು ಇಟ್ಕೊಂಡು. ಇರಿ, ಹೋಗಿ ಎಲ್ಲ ಎತ್ತಿಟ್ಬಿಟ್ಟು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಎತ್ತಿಟ್ಬಿಟ್ಟು ಬಂದೆ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಅಡುಗೆನ ಶುರು ಮಾಡ್ಕೋತಾ ಇದ್ದೀನಿ. ಮೊದಲಿಗೆ
ಶುಂಠಿನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ, ಮಿಕ್ಸಿಗೆ ಹಾಕೋತೀನಿ. ಹಾಗೆ ಈರುಳ್ಳಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಈರುಳ್ಳಿ ಮಾತ್ರ 4 ಭಾಗ ಕಟ್ ಮಾಡಿಬಿಟ್ಟು ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೋತೀನಿ ಒಗ್ಗರಣೆಗೋಸ್ಕರ. ನೆಕ್ಸ್ಟ್ ಇದಕ್ಕೆ ಏನೇನು ಮಸಾಲೆ ಬೇಕು ನೋಡಿ ಅದನ್ನೆಲ್ಲ ನಾನು ಒಂದು ಸೈಡಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ ರಫ್ ಆಗಿ. ಹಾಗೆ ಹಸಿಮೆಣಸಿನ್ಕಾಯಿ ಸುಮಾರು ಒಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಮಧ್ಯ ಭಾಗ ಏನಿದೆ ನೋಡಿ ಅದನ್ನು ತೆಗೆದುಬಿಟ್ಟು ಈ ರೀತಿ 4 ಭಾಗ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ಒಂದು ಬಾಣಲಿಯಲ್ಲಿ ಹಾಕೋತೀನಿ. ಸೊ ಇದನ್ನು ಮಸಾಲೆ ಫ್ರೈ ಮಾಡ್ಕೋಬೇಕು. ಸೊ ಎಲ್ಲ ಹಾಕಿದ ಮೇಲೆ ಕಾಳು ಮೆಣಸು ಒಂದು 4 ಕಾಳು ಹಾಕಿದ್ದೀನಿ. ಈಗ ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಬಾಣಲಿನಿಟ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಬೇಕು. ಕೊತ್ತಂಬರಿ ಸೊಪ್ಪು ನಾವು ಏನೇನು ಹಾಕಿದ್ದೀವಲ್ಲ ಎಲ್ಲ ಕಂಪ್ಲೀಟಾಗಿ ಫ್ರೈ ಆಗಿಬಿಟ್ಟು ಇದೇನಿದೆ ಅರ್ಧ ಭಾಗ ಆಗಬೇಕು ನೋಡಿ. ಈ ರೀತಿ ಫುಲ್ಲು ಫ್ರೈ ಮಾಡಿಕೊಂಡ್ರೆ ಮಸಾಲೆ ರುಬ್ಬಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮಸಾಲೆನೆಲ್ಲ. ಇದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ, ಹಾಗೆ ಅಚ್ಚಕಾರದ ಪುಡಿ. ಈಗ ಕಡಲೆನ ಹಾಕ್ಬಿಟ್ಟು ರುಬ್ಕೋತೀನಿ ನುಣ್ಣಗೆ. ಸೊ ನೋಡಿ ಇವಾಗ ಪೂರ್ತಿಯಾಗಿ ರುಬ್ಕೊಂಡಾಗಿದೆ. ಈಗ ಒಂದು ಬಾಣಲಿಗೆ ಒಂಚೂರು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ನಾನು ಏಲಕ್ಕಿ, ಲವಂಗ, ಚಕ್ಕೆನ ಹಾಕ್ತೀನಿ. 2 ಏಲಕ್ಕಿ, ಲವಂಗನ ಹಾಕ್ಬಿಟ್ಟು ಚಕ್ಕೆನ ಹಾಕ್ತಾಯಿದ್ದೀನಿ. ಹಾಗೆ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೆ ನೋಡಿ ಸಣ್ಣಗೆ, ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇವಾಗ ನಾನೇನು ರುಬ್ಬಿಟ್ಕೊಂಡಿದ್ದೆ ನೋಡಿ ಮಸಾಲೆ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆ ಏನಿದೆ ನೋಡಿ ಅದನ್ನು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ನೀರನ್ನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇನ್ನೊಂದು ಚೂರು ಕೂಡ ನೀರು ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಕಡಲೆ ಹಾಕಿರೋದ್ರಿಂದ ಒಂಚೂರು ನೀರು ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಹೋಗ್ತಾ ಹೋಗ್ತಾ ಗಟ್ಟಿಯಾಗುತ್ತೆ. ಇವಾಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಸರಿ ಇತ್ತು. ಈಗ ನೋಡಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಎಗ್ಗನ್ನ ಒಡೆದ್ಬಿಟ್ಟು ಹಾಕಬೇಕು. ಸೊ ನಾನು ಬಾಯ್ಲ್ ಮಾಡಿ ಹಾಕಲ್ಲ, ಎಗ್ಗನ್ನ ಈ ರೀತಿ ಒಡೆದ್ಬಿಟ್ಟು ಹಾಕ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. 6 ಎಗ್ಗನ್ನ ಹಾಕ್ತಾಯಿದ್ದೀನಿ ಇಲ್ಲಿ. ನೀವು ಎಷ್ಟು ಎಗ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಪ್ರಕಾರ. ಸೊ ಇವಾಗ ಆಗಿದೆ. ಸ್ವಲ್ಪ ಅದು ಸಿಮ್ಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕು. ಸೊ ಇದಾಗಿದೆ ನೋಡಿ, ಕಚ್ಕೊಂಡಿರುತ್ತೆ ಕೆಳಗಡೆ, ನಿಧಾನಕ್ಕೆ ಬಿಡಿಸ್ಕೋಬೇಕಾಗತ್ತೆ. ಸೊ ನಾನು ಒಂದೊಂದಾಗಿ ಬಿಡಿಸ್ಕೊಂಡು ನೋಡಿ ಈ ರೀತಿ ಆಗಿದೆ ಎಗ್ಗು. ತುಂಬ ಚೆನ್ನಾಗಿರುತ್ತೆ ಈ ಎಗ್ ಮಸಾಲ. ಹೊಡೆದಿರೋ ಮೊಟ್ಟೆಯಲ್ಲಿ ಮಾಡುವಂಥದ್ದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಎಗ್, ಬಾಯ್ಲ್ಡ್ ಎಗ್ಗಿನ ಇದು ಸ್ವಲ್ಪ ಎಕ್ಸ್ಟ್ರಾ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇವಾಗ ಇದಾಗಿದೆ, ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಎಗ್ ಕರಿ ಮಸಾಲ. ಸೊ ಇವಾಗ ಮೊಟ್ಟೆ ಸಾರು ಮಾಡಿದ್ದೀನಿ, ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡೋಣ. ಸೊ ಮಾಡಲಾ? ನಿಂಗೆ ಬೇಡ, ನನಗೆ ಬೇಕು, ನಾನು ಊಟನೇ ಮಾಡಿಲ್ಲ ಇನ್ನು ಮಧ್ಯಾಹ್ನ. ಚಾಕ್ಲೇಟ್ ನೆನಪಿದ್ಯಾ? ಹೌದಾ? ಇಲ್ಲ, ಚಾಕ್ಲೇಟ್ ಕೊಡ್ಬೇಕು ಇವತ್ತು ನೀನು. ಯಾರಿಗೆ? ನಂಗೆ. ಏನ್ಕೋ? ತಿನ್ನಕ್ಕೆ. ಗೊತ್ತಾ? ಗೊತ್ತಿಲ್ಲ ರಾಜಾ. ಜರು ನಿಂಗೆ ಯಾರು ಕೊಟ್ಟರು? ನಿಂಗೆ ಯಾರು ಕೊಟ್ಟರು? ಯಾರು ಕೊಟ್ಟರು ಅಂದರೆ ಗರ್ಲ್ ಫ್ರೆಂಡ್ ಯಾರು ಕೊಟ್ಟಿಲ್ವಾ? ಅಯ್ಯ, ಅದ್ರಲ್ಲಿ ಏನು ತಪ್ಪಿದೆ? ನಿನ್ನ ಗರ್ಲ್ ಫ್ರೆಂಡ್ಸ್ ಯಾರು ಇಲ್ವಾ? ಗರ್ಲ್ ಫ್ರೆಂಡ್ ಇಲ್ವಾ ನಿನಗೆ? ಸ್ಕೂಲಲ್ಲಿ ಬರೀ ಬಾಯ್ಸ ಫ್ರೆಂಡ್ ಇರೋದು ನಿಂಗೆ? ಗುದ್ದು ಬಿಡ್ತೀನಿ. ಸೊ ನೋಡಿ ಈ ಥರನೇ ಇರೋದು, ಬೇರೆ ಥರ ಇರಲ್ಲ. ಪ್ಲೇಟಿಗೆ ಒಂದು ನಿಮಿಷ ಬಾಯಲ್ಲಿ ನೀರು ಬರ್ತಾಯಿದೆ. ಪ್ಲೇಟ್ಗೆ ಅನ್ನನೂ ಮತ್ತು ಮೊಟ್ಟೆ ಸಾರು ಹಾಕ್ಕೊಂಡಿದ್ದೀನಿ. ನನಗೆ ಮೊಟ್ಟೆ ಸಾರು ಅಂದರೆ ತುಂಬ ಇಷ್ಟ, ಅದಕ್ಕೆ ಬಾಯಲ್ಲಿ ನೀರು ಬರ್ತಾಯಿದೆ. ಸೊ ಹೇಗಾಗಿದೆ ಅಂತ ತೋರಿಸ್ತೀನಿ ಬರೀರಿ. ಸೊ ನೋಡಿ ಹೀಗಾಗಿದೆ, ಮೊಟ್ಟೆ ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ. ನೀಟಾಗೆ ಬಾಯ್ಲ್ ಆಗಿರುತ್ತಮ್ಮ, ಯಾಕಂದರೆ ಅಷ್ಟು ನೀಟಾಗಿ ಮಾಡ್ತೀಯಲ್ಲ. ಹೌದಾ ರಜಾ? ಥ್ಯಾಂಕ್ ಯು ರಜಾ. ಪಚಕ್ ಪಚಕ್.
ಸೊ ಇವಾಗ ಊಟ ಮಾಡ್ತೀನಿ, ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಊಟ ಒದ್ದೆ ಕೊಡ್ತೀನಿ ಬಾಯಲ್ಲಿ. ಸೊ ಇವತ್ತಿನ ವ್ಲಾಗು ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದಟ್ ಹೇಳು ಟೇಕ್ ಕೇರ್. ಬಾಯ್. ಇನ್ನೊಂದು ವಿಡಿಯೋಲ್ಲಿ ಸಿಗೋಣ. ಓಕೆ ನಡಿ.